Good afternoon, children. How are you all? I hope you all are doing well and safe in your home. Fine. So, from your English class, in your English class, we are listening about the story. That story name is The Spell That Wouldn't Stop. That would not stop. Okay, so this is a very beautiful story. In the previous class, we already started the new story. Okay, so this story we started and half of the story we completed. Let me recall those. Okay, so this is also a very beautiful story, and this is a story of a witch. Okay, so there was a witch who lived in a very small and very beautiful cottage. Okay, and she was one fine morning, in the morning only, that witch, okay, which is, she may be called as a, in Kannada, you can call her as a Deva. Okay, so witch, she was in the one fine morning, she was sitting in her cottage, in her home, and she was looking around like this in her home, and she saw that everywhere so much dust is there, and on the windows also dust is there, and everywhere in the corner cobweb is there. Cobweb means what here? Jala. Okay, so she was looking like this everywhere dust is there, and everywhere down also dust is there. And by seeing this all things, she was not at all getting how to clean the home. Okay, and see here, ಅವಳು ಕೂತಿರ್ತಾಳೆ ಮನೆಯಲ್ಲಿ, ಸುತ್ತಮುತ್ತಲು ನೋಡಿದ ತಕ್ಷಣ ತನ್ನ ಮನೆ ಎಲ್ಲಾನು ಧೂಳದಿಂದ ತುಂಬಿರುತ್ತೆ. ಅವಳ ಕಿಟಕಿ, ನೆಲ, ಮನೆ, ಕಬರ್ಡ್, ಇವನ್ ಎಲ್ಲಾನು ಕೂಡ ಧೂಳದಿಂದ ತುಂಬಿಕೊಂಡಿರುತ್ತೆ. ಮೂಲೆಗಳಲ್ಲೆಲ್ಲ ಜಾಲ ತುಂಬಿಕೊಂಡಿರುತ್ತೆ. ಅವಳು ಥಿಂಕ್ ಮಾಡ್ತಾಳೆ, ಹೇಗಪ್ಪ ಇದು ಕ್ಲೀನ್ ಮಾಡೋದು ಮನೇನ, ಇಷ್ಟು ಸಣ್ಣದಾಗಿರ್ತಕ್ಕಂಥ, ಅಥವಾ ಅವಳಿಗೆ ಅದು ದೊಡ್ಡದೇ ಮನೆ, ಹೌದಾ? ಅವಳಿಗೆ ನಮ್ಮೆಲ್ಲರಿಗೂ ನಮ್ಮ ಮನೇನು ದೊಡ್ಡದೇ ಕಾಣಿಸುತ್ತೆ, ರೈಟ್? ಲೈಕ್ ದ್ಯಾಟ್ ಶಿ ವಾಸ್ ಥಿಂಕಿಂಗ್, ದಿಸ್ ಮಚ್ ಹೌಸ್, ಹೌ ಶುಡ್ ಐ ಕ್ಲೀನ್ ಬೈ ಮೈ ಸೆಲ್ಫ್? ಇದು ಮನೇನ ನನ್ನಷ್ಟು ನಾನೇ ಒಬ್ಬಳು ಹೇಗೆ ಕ್ಲೀನ್ ಮಾಡಲಿ ಅಂತ ಅವಳು ವಿಚಾರ ಮಾಡ್ತಿರ್ತಾಳೆ. And she was thinking of doing the magic, and she thought that, ಯಾಕೆ ನಾನು ನೋಡಿದ್ರೆ witch, she was learning. Okay, she was becoming the witch. ಇನ್ನು witch ಆಗ್ತಾ ಇರ್ತಾಳೆ, ಅಂದ್ರೆ ದೆವ್ವ ಇನ್ನೂ ಆಗಿಲ್ಲ, ಅವಳು ಆಗ್ತಾ ಇರ್ತಾಳೆ, ಹೌದಾ? ಹೇಗೆ ದೆವ್ವಗಳಿಗೆ ಎಲ್ಲಾನು ಕೂಡ ಬರುತ್ತೆ, ಅಂದ್ರೆ ಮ್ಯಾಜಿಕ್ ಮಾಡೋದು ಕೂಡ ಬರುತ್ತೆ, ರೈಟ್? ಆ್ಯಂಡ್ ಶಿ ವಾಸ್ ಲರ್ನಿಂಗ್ ಸ್ಟಿಲ್. ಮ್ಯಾಜಿಕ್ ಮಾಡೋದನ್ನ, ಮಂತ್ರಗಳನ್ನ ಹೇಳಿ ಮ್ಯಾಜಿಕ್ ಮಾಡೋದನ್ನ ಕಲಿತಾ ಇದ್ಲು ಅವಳು. ಅವಳಿಗಿನ್ನೂ ಬರ್ತಾ ಇರಲಿಲ್ಲ, ಕಲಿತಾ ಇದ್ಲು. ಮ್ಯಾಜಿಕ್ ಹೇಳಿದ ತಕ್ಷಣ ಎಲ್ಲ ಕೆಲಸಗಳು ತಾವೇ ಆಗ್ತಿರ್ತವೆ. ಓಕೆ, ಲೈಕ್ ದ್ಯಾಟ್ ಶಿ ವಾಸ್ ಅ ವಿಚ್ ಆ್ಯಂಡ್ ಶಿ ವಾಸ್ ಸ್ಟಿಲ್ ಲರ್ನಿಂಗ್, ಆ್ಯಂಡ್ ಶಿ ವಾಸ್ ಥಿಂಕಿಂಗ್ ಹೌ ಟು ಕ್ಲೀನ್ ದಿಸ್ ಹೋಮ್. ಅಟ್ ದಟ್ ಟೈಮ್ Mr. Paul came and told her, why you are taking tension? You are a witch now. ನೀನು ಯಾಕೆ ಎಷ್ಟು ಟೆನ್ಷನ್ ತಗೊಂತಿದ್ಯಾ? ನೀನು ನೋಡಿದ್ರೆ ದೆವ್ವ. You don't know a spell to clean the house? ಅರೆ, ನೀನು ಒಂದು ದೆವ್ವ, ನಿನಗೆ ಯಾವುದು ಮಂತ್ರ ಗೊತ್ತಿಲ್ವಾ? ಆ ಮಂತ್ರ ಹೇಳ್ಬಿಡು. ಹೇಳಿದ ತಕ್ಷಣ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕೆಲಸ ತಾವೇ ಆಗ್ಬಿಡುತ್ತೆ, ಹೌದಾ? ನೀ ಸುಮ್ಮನೆ ಮಂತ್ರ ಹೇಳ್ಬಿಡು. ಆ ಮಂತ್ರದಿಂದ, ಆ ಮ್ಯಾಜಿಕ್ ಇಂದ, ಜಾದುವಿಂದ ಎಲ್ಲ ಮನೆ ತನ್ನಷ್ಟಕ್ಕೆ ತಾನೇ ಸ್ವಚ್ಛ ಆಗ್ಬಿಡುತ್ತೆ. ನೀನ್ ಯಾಕೆ ಇಷ್ಟು ಟೆನ್ಷನ್ ತಗೊಂತಾ ಇದೀಯ ಅಂತ ಆ ಪಾಲ್ ಮಿಸ್ ಪ್ರೈಸ್ಗೆ ಹೇಳ್ತಾರೆ. ಓಕೆ, ಆ್ಯಂಡ್ ಹಿ ಟೋಲ್ಡ್ ದಟ್ ವೈ ಯು ಆರ್ ಟೇಕಿಂಗ್ ದಿಸ್ ಮಚ್ ಟೆನ್ಷನ್? ಯು ಡೋಂಟ್ ನೋ ದ ಸ್ಪೆಲ್ ಫಾರ್ ಕ್ಲೀನಿಂಗ್ ದ ಹೋಮ್. ನಿನಗೆ ಮಂತ್ರ ಗೊತ್ತಿಲ್ವಾ? ಮನೆ ಕ್ಲೀನ್ ಮಾಡೋಕ್ಕೆ ಯಾವ ಮಂತ್ರನ ಉಚ್ಚಾರ ಮಾಡಬೇಕು ಗೊತ್ತಿಲ್ವಾ ನಿನಗೆ ಅಂತ ಕೇಳಿದ ತಕ್ಷಣ he asked like that, and then she told that, no, I don't know. ಇಲ್ಲ, ನಾನು ಇನ್ನೂ ದೆವ್ವ ಆಗಿಲ್ಲ, ಆಗ್ತಾ ಇದ್ದೀನಿ, ನಾನು ಕಲಿತಾ ಇದ್ದೀನಿ. ಬಟ್ ಐ ಡೋಂಟ್ ನೋ ದಟ್ ವಿಚ್ ವರ್ಡ್ ಈಸ್ ಯೂಸ್ಡ್ ಫಾರ್ ಕ್ಲೀನಿಂಗ್ ದ ಹೋಮ್. ಮನೆ ಸ್ವಚ್ಛ ಮಾಡಲಿಕ್ಕೆ ಯಾವ ಮಂತ್ರನ ಹೇಳಬೇಕು ಅದು ನನಗಿನ್ನೂ ಗೊತ್ತಿಲ್ಲ ಅಂತ ಅವಳು ಹೇಳ್ತಾಳೆ. ದೆನ್ ಕ್ಯಾರಿ ಕೇಮ್ ಆ್ಯಂಡ್ ಟೋಲ್ಡ್ ಮಿಸ್ ಪ್ರೈಸ್ ದಟ್, why don't you look in your
In that you maybe get some useful things. ಅಷ್ಟು ಟೈಮಿಗೆ ಪ್ರೈಸ್ ಮತ್ತೆ ಕಾಲ್ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಕ್ಯಾರಿ ಬರ್ತಾನೆ, ಬಂದು ಹೇಳ್ತಾರೆ, ನೀನು ಯಾಕೆ ನಿನ್ನ ಹತ್ರ ಇರ್ತಕ್ಕಂಥ ಮಂತ್ರದ ಒಂದು ಬುಕ್ ಇದೆಯಲ್ಲ, ಜಾದುವಿನ ಮ್ಯಾಜಿಕ್ ಬುಕ್ ಇದೆಯಲ್ಲ, ಆ ಬುಕ್ ಅನ್ನ ತೆಗೆದು ನೀನು ಯಾಕೆ ನೋಡಬಾರ್ದು? ವೈ ಡೋಂಟ್ ಯು ಓಪನ್ ಯುವರ್ ಮ್ಯಾಜಿಕ್ ಬುಕ್ ಅಂಡ್ ಸಿ ವಿಚ್ ಸ್ಪೆಲ್ ಈಸ್ ದೇರ್ ಫಾರ್ ಕ್ಲೀನಿಂಗ್ ದ ಹೋಮ್. ಓಕೆ, ದಿಸ್ ಈಸ್ ಸೇಡ್ ಬೈ ದ ಕ್ಯಾರಿ ಟು ದ ಮಿಸ್ ಪ್ರೈಸ್. ರೈಟ್, ಅವ್ರು ಹೇಳ್ತಾನೆ, ನೀನು ಯಾಕೆ ಆ ಬುಕ್ ಅನ್ನ ಮ್ಯಾಜಿಕ್ ಬುಕ್ ಅನ್ನ ತೆಗೆದು ನೋಡಬಾರ್ದು, ಅದರಲ್ಲಿ ಮೇ ಬಿ ಬಹುಶಃ ನಿನಗೆ ಮಂತ್ರ ಸಿಗ್ಬೋದಲ್ಲ ಅಂತ ಹೇಳಿದ ತಕ್ಷಣ ಮಿಸ್ ಪ್ರೈಸ್ ಏನ್ ಮಾಡ್ತಾರೆ, ವಾಟ್ ಶಿ ವಿಲ್ ಡು ಮೀನ್ಸ್, ಯಾ ಐ ಗಾಟ್ ದಟ್, ಥ್ಯಾಂಕ್ಸ್ ಫಾರ್ ಟೆಲಿಂಗ್, ಐ ವಿಲ್ ಸರ್ಚ್ ಇನ್ ಮೈ ನೋಟ್ಬುಕ್, ಸಾರಿ ಐ ವಿಲ್ ಸರ್ಚ್ ಇನ್ ಮೈ ಬುಕ್, ಮೇ ಬಿ ಐ ವಿಲ್ ಗೆಟ್ ಎನಿ ಸ್ಪೆಲ್ಸ್. ಆ ರೀತಿ, ಹೌದು ಚೆನ್ನಾಗಿ ನೆನಪಿಸಿದೆಯಾ, ನನ್ನ ಬುಕ್ಕಲ್ಲಿ ಚೆಕ್ ಮಾಡ್ತೀನಿ ನಾನು ಅಂತ ಹೇಳಿ ಅವಳು ಬೇಗ 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 ಬುಕ್ ತೆಗಿತಾಳೆ. ಆದರೆ ಅವಳಿಗೆ ಯಾವುದೇ ಮಂತ್ರ ಸಿಗೋದಿಲ್ಲ ಮನೆ ಕ್ಲೀನ್ ಮಾಡೋಕೆ. ಅದನ್ನ ಹೊರತುಪಡಿಸಿ ಏನ್ ಸಿಗುತ್ತಂದ್ರೆ ದ ಮಂತ್ರಗಳು ಸಿಗ್ತವೆ, ದ ವರ್ಡ್ಸ್, ದ ಸ್ಪೆಲ್ಸ್ ಟು ಮೇಕ್ ದ ಸ್ಮಾಲ್ ಥಿಂಗ್ಸ್ ಬಿಗ್ಗರ್ ಅಂಡ್ ಬಿಗ್ಗರ್ ಥಿಂಗ್ ಟು ಮೇಕ್ ದ ಬಿಗ್ಗರ್ ಥಿಂಗ್ಸ್ ಸ್ಮಾಲ್. ಅದು ಮಾತ್ರ ಸಿಗಲ್ಲ, ಆ ಮಂತ್ರ ಮನೆ ಕ್ಲೀನ್ ಮಾಡುವಂತ ಮಂತ್ರ ಮಾತ್ರ ಸಿಗೋದಿಲ್ಲ. ಆದ್ರೆ ಯಾವ ಮಂತ್ರ ಸಿಗುತ್ತಂದ್ರೆ, ಆ ಮಂತ್ರ ಹೇಳಿದ ತಕ್ಷಣ ದೊಡ್ಡದಾಗಿರ್ತಕ್ಕಂಥ ವಸ್ತುಗಳು ಚಿಕ್ಕದಾಗ್ತಿರ್ತವೆ, ಚಿಕ್ಕದಾಗಿರ್ತಕ್ಕಂಥ ವಸ್ತುಗಳು ದೊಡ್ಡದಾಗ್ತಿರ್ತವೆ. ಓಕೆ, ಸೊ ಆ ಮಂತ್ರ ಸಿಗುತ್ತೆ, ಅದನ್ನು ಕೂಡ ಅವಳು ಕಲ್ಕೊಂತಾಳೆ. ಮತ್ತೆ ಸ್ವಲ್ಪ ಪೇಜ್ ಟರ್ನ್ ಮಾಡ್ತಾಳೆ. ಪೇಜ್ ಟರ್ನ್ ಮಾಡಿದ ತಕ್ಷಣ ಅಲ್ಲಿ ಅವಳಿಗೆ ತನ್ನ ಬೇಕಾಗಿರ್ತಕ್ಕಂಥ ಮಂತ್ರ ಸಿಗುತ್ತೆ. ದೇರ್ ಶಿ ವಿಲ್ ಗೆಟ್ ದ ಸ್ಪೆಲ್. ಅದನ್ನ ನೋಡಿ ಓದ್ತಾ ಇರ್ತಾಳೆ. ಆವಾಗ ಮಿಸ್ಟರ್ ಪಾಲ್ ಹೇಳ್ತಾನೆ, ಕ್ಯಾನ್ ಯು ಡೂ ಇಟ್, ನಿನ್ನಿಂದ ಆಗುತ್ತಾ, ಆ ಮಂತ್ರಗಳನ್ನ ಸರಿಯಾಗಿ ಉಚ್ಚಾರ ಮಾಡೋಕೆ ಆಗುತ್ತಾ ನಿನ್ನಿಂದ ಅಂತ ಕೇಳಿದ ತಕ್ಷಣ ವಾಟ್ ವಿಲ್ ಗೋಯಿಂಗ್ ಟು ಹ್ಯಾಪನ್ ನೆಕ್ಸ್ಟ್, ಲೆಟ್ಸ್ ಸಿ ಇನ್ ದ ಟುಡೇಸ್ ಕ್ಲಾಸ್. ಸೊ ಹಿಯರ್, ಕ್ಯಾನ್ ಯು ಡೂ ಇಟ್, ಆಸ್ಕ್ಡ್ ದ ಪಾಲ್ ಎಕ್ಸೈಟೆಡ್ಲಿ. ನೆಕ್ಸ್ಟ್, ವೆಲ್ ವಿ ವಿಲ್ ಟ್ರೈ, ಸೇಡ್ ಮಿಸ್ ಪ್ರೈಸ್. ಅರೆ, ಪ್ರಯತ್ನ ಮಾಡೋಣ, ಮಂತ್ರ ಇದೆ, ಬುಕ್ ಇದೆ, ಮಂತ್ರ ಇದೆ, ಆ ಮಂತ್ರನ ಸರಿಯಾಗಿ ಹೇಳಿ ಪ್ರಯತ್ನ ಮಾಡೋಣ, ನೋಡೋಣ. ಆ ಮಂತ್ರ ಹೇಳಿದ ತಕ್ಷಣ ಈ ಮನೆಯನ್ನ ತಾನೇ ಸ್ವಚ್ಛ ಆಗುತ್ತೋ ಇಲ್ಲೋ ನೋಡೇ ಬಿಡೋಣ. ವಿ ವಿಲ್ ಟ್ರೈ, ಸೇಡ್ ಮಿಸ್ ಪ್ರೈಸ್. ಹೂ ಸೇಡ್ ದಿಸ್? ಮಿಸ್ ಪ್ರೈಸ್. ಐ ವಿಲ್ ನೀಡ್ 3 clocks, ಬಟ್ ಟು ಡೂ ದಿಸ್ ಮ್ಯಾಜಿಕ್ ಐ ನೀಡ್ 3 clocks. 3 ಬಟ್ಟೆಗಳು ನನಗೆ ಬೇಕು. ಐ ನೀಡ್ 3 clocks, a duster for the furniture. ಫರ್ನಿಚರ್ ಕ್ಲೀನ್ ಮಾಡೋಕೆ ಕೂಡ ಒಂದು ಡಸ್ಟರ್ ಬೇಕು, ಬಟ್ಟೆಯ ಡಸ್ಟರ್ ಬೇಕು. 3 ಬಟ್ಟೆ ಬೇಕು. 1 ಫಾರ್ ದ ಕ್ಲೀನಿಂಗ್ ದ ಫರ್ನಿಚರ್, 1 cloth ಫಾರ್ ದ ಕ್ಲೀನಿಂಗ್ ಫರ್ನಿಚರ್ ಅಂಡ್ ಫ್ಲೋರ್ ಕ್ಲಾತ್ ಫಾರ್ ದ ಫ್ಲೋರ್. ಇನ್ನೊಂದು ಬಟ್ಟೆ ನೆಲ ಒರೆಸೋಕೆ ಬೇಕು ನನಗೆ. ಅವಳು ಏನ್ ಹೇಳ್ತಾಳೆ, ಸರಿ, ಯಾಕೆ ಪ್ರಯತ್ನ ಮಾಡ್ತೀನಿ ನಾನು ಮಂತ್ರವನ್ನ ಉಚ್ಚಾರ ಮಾಡ್ತೀನಿ, ನೋಡೇ ಬಿಡೋಣ, ಮ್ಯಾಜಿಕ್ ಆಗಿ ಜಾದುವಾಗಿ ಮನೆ ತಾನೇ ಸ್ವಚ್ಛ ಆಗುತ್ತೆ ಇಲ್ಲೋ ನೋಡೋ ಬಿಡೋಣ. ಆದ್ರೆ ಈ ಒಂದು ಜಾದು ಮಾಡೋಕೆ, ಮ್ಯಾಜಿಕ್ ಮಾಡೋಕೆ ಐ ನೀಡ್ 3 clocks ಟು ಡೂ ದಿಸ್, ಟು ಸ್ಪೆಲ್ ದಿಸ್ ವರ್ಡ್. ಐ ನೀಡ್ 3 clocks. ನನಗೆ 3 ಬಟ್ಟೆ ಬೇಕಾಗುತ್ತೆ. ಯಾಕೆ ಅಂದ್ರೆ, ಒಂದು ಬಟ್ಟೆ ಫರ್ನಿಚರ್ ಗಳನ್ನ, ಚೇರ್, ಟೇಬಲ್, ಡೈನಿಂಗ್ ಟೇಬಲ್, ಓಕೆ, ಆಲ್ ದೀಸ್ ಟು ಕ್ಲೀನ್ ಆಲ್ ದೀಸ್ ಫರ್ನಿಚರ್. ಈ ಎಲ್ಲ ಫರ್ನಿಚರ್ ಗಳನ್ನ ಕ್ಲೀನ್ ಮಾಡೋಕೆ ಒಂದು ಬಟ್ಟೆ ಬೇಕು. ಅನದರ್ 1 cloth ಐ ನೀಡ್ ಟು ಕ್ಲೀನ್ ದ ಫ್ಲೋರ್. ಇನ್ನೊಂದು ಬಟ್ಟೆ ಯಾಕೆ ಬೇಕಂದ್ರೆ ನೆಲ ಒರೆಸೋಕೆ ಇನ್ನೊಂದು ಬಟ್ಟೆ ಬೇಕು. ಅಂಡ್ ಥರ್ಡ್ ಒನ್ ಹಿಯರ್, ರ್ಯಾಕ್ ಫಾರ್ ದ ವಿಂಡೋಸ್. ಇನ್ನೊಂದು ಬಟ್ಟೆ ಯಾಕೆ ಬೇಕಂದ್ರೆ ಅಲ್ಲಿ ಧೂಳೆಲ್ಲ, ಕಿಟಕಿ ಮೇಲೆ ಧೂಳೆಲ್ಲ ಬಿದ್ದಿದೆಯಲ್ಲ, ಆ ಧೂಳನ್ನ ಕ್ಲೀನ್ ಮಾಡೋಕೆ ನನಗೆ ಇನ್ನೊಂದು ಬಟ್ಟೆ ಬೇಕು. She asked 3 clocks for different work. 1 clock to clean the furniture, 2nd clock to clean the floor, 3rd clock to clean the windows. ಒಂದು ಬಟ್ಟೆ ಫರ್ನಿಚರ್ ಕ್ಲೀನ್ ಮಾಡೋಕೆ, ಇನ್ನೊಂದು ಬಟ್ಟೆ ನೆಲ ಒರೆಸೋಕೆ, ಇನ್ನೊಂದು ಬಟ್ಟೆ ಕಿಟಕಿಗಳನ್ನ ಒರೆಸೋಕೆ. ಓಕೆ, ಅಂಡ್ ನಾ ಕ್ಯಾರಿ ಹರಿಡ್ ಟು ದ ಕಿಚನ್. ಅಷ್ಟು ಕೇಳಿ ಕ್ಯಾರಿ ಏನ್ ಮಾಡ್ತಾನೆ, ಸರಿ 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 ನಾನು 3 ಬಟ್ಟೆಗಳನ್ನು ತರ್ತೀನಿ ಅಂತ ಹೇಳಿ ಅವನು ಬೇಗ 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 ಹೋಗಿ ಎಲ್ಲಿಗೆ ಹೋಗ್ತಾನೆ, ಕಿಚನ್ಗೆ ಹೋಗ್ತಾನೆ. ಕಿಚನ್ ಮೀನ್ಸ್ ಅಡುಗೆ ಮನೆ, ರೈಟ್?
kitchen, found the cloths and laid them on the floor in front of the Miss Price. ಅವನೇನ್ ಮಾಡ್ತಾನೆ, ಬೇಗ ಬೇಗ ಓಡಿ ಹೋಗಿ ಅವಳು ಹೇಳಿದ ತಕ್ಷಣನೇ ಕಿಚನ್ಗೆ, ಅಡುಗೆ ಮನೆಗೆ ಓಡಿ ಹೋಗಿ ಅಲ್ಲಿಂದ 3 ಬಟ್ಟೆಗಳನ್ನ ತಗೊಂಡು ಅವನು ಬೇಗ ಓಡಿ ಬಂದು ಮಿಸ್ ಪ್ರೈಸ್ ಮುಂದೆ ನಿಂತ್ಕೊಂಡು ಆ 3 ಬಟ್ಟೆಗಳನ್ನ ಹಾಕ್ಬಿಡ್ತಾನೆ ಕೆಳಗಡೆ. ಒಂದು ಬಟ್ಟೆ ಇಲ್ಲಿ 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 ಈ ರೀತಿ ಅವನು 3 ಬಟ್ಟೆಗಳನ್ನು ಸಾಲಾಗಿ ಅವಳ ಮುಂದೆ ಹಾಕ್ಬಿಡ್ತಾನೆ. ಯಾರು? ಕ್ಯಾರಿ. ಕ್ಯಾರಿ hurried and went to the kitchen and he took 3 cloths as she asked. By hearing that, he ran fast to the kitchen. He took 3 cloths and came and he kept those 3 cloths on the floor. ಬೇಗ ಬೇಗ ಓಡಿ ಹೋಗಿ 3 ಬಟ್ಟೆಗಳನ್ನು ತಗೊಂಡ್ಬಂದು ಅವಳ ಮುಂದೆ ಹಾಸ್ಬಿಡ್ತಾನೆ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಮಿಸ್ ಪ್ರೈಸ್ picked up each of the cloth in turn, waved it in the air and whispered the magic words. Okay, Miss Price picked up each of the cloth in turn. ಅವಾಗ ಮುಂದೆ ಬಟ್ಟೆಗಳನ್ನು ಹಾಕಿರ್ತಾನಲ್ಲ ಕ್ಯಾರಿ, ಮಿಸ್ ಪ್ರೈಸ್. ಇವಾಗ ಇವ್ರು ಏನ್ ಮಾಡ್ತಾರೆ, ಪ್ರೈಸ್ ಅವರು ಬುಕ್ ಹಿಡ್ಕೊಂಡಿರ್ತಾಳೆ, ಮ್ಯಾಜಿಕ್ ಬುಕ್ ನ ಹಿಡ್ಕೊಂಡು ಏನ್ ಮಾಡ್ತಾಳೆ, ಶಿ ಪಿಕ್ಡ್ ಅಪ್ ಈಚ್ ಕ್ಲಾತ್ ಇನ್ ದ ಟರ್ನ್. ಒಂದೊಂದಾಗಿ ಒಂದೊಂದು ಟರ್ನ್, ಒಂದು ಸಲಕ್ಕೆ ಒಂದು ಬಟ್ಟೆ, ಇನ್ನೊಂದು ಸಲಕ್ಕೆ ಇನ್ನೊಂದು ಬಟ್ಟೆ, ಇನ್ನೊಂದು ಸಲಕ್ಕೆ ಇನ್ನೊಂದು ಬಟ್ಟೆ, ಈ ರೀತಿ ಒಂದೊಂದಾಗಿ ಅವಳು ಬಟ್ಟೆನ ತಗೊಂತಾಳೆ. ಫಸ್ಟಿಗೆ ಒಂದು ಬಟ್ಟೆನ ತಗೊಂಡು ಅದನ್ನ ಗಾಳಿಯಲ್ಲಿ ಎಸೆತಾಳೆ. ಶಿ ವೇವ್ಡ್ ಇಟ್ ಅಂಡ್ ಇನ್ ದ ಏರ್, ಶಿ ವೇವ್ಡ್ ಇಟ್ ಇನ್ ದ ಏರ್. ಅದನ್ನ ಬಟ್ಟೆನ ಒಂದು ಬಟ್ಟೆನ ತಗೊಂಡು ಈ ರೀತಿ ಒಂದು ಬಟ್ಟೆ ಇರುತ್ತಲ್ಲ, ಒಂದು ಬಟ್ಟೆನ ತಗೊಂಡು ಗಾಳಿಯಲ್ಲಿ ಶಿ ವೇವ್ಡ್ ಇಟ್ ಲೈಕ್ ದಿಸ್. ಓಕೆ, ಈ ರೀತಿ ತಿರುಗಿಸ್ತಾಳೆ ಆ ಬಟ್ಟೆನ. ತಿರುಗಿಸ್ತಾ ತಿರುಗಿಸ್ತಾ ಶಿ ವಿಸ್ಪರ್ಡ್ ದ ಮ್ಯಾಜಿಕ್ ವರ್ಡ್ಸ್. ಈ ರೀತಿ ತಿರುಗಿಸ್ತಾ ಬಟ್ಟೆನ ತಿರುಗಿಸ್ತಾ ಏನ್ ಹೇಳ್ತಾಳಂದ್ರೆ ಆ ಜಾದೂ ಮಾಡುವಂತ ಮಂತ್ರನ ಹೇಳ್ತಾಳೆ. ಓಕೆ, ಸೊ ವಿಸ್ಪರ್. ಸೊ ದಿಸ್ ಇಸ್ ವಿಸ್ಪರ್. ಓಕೆ, ಒಂದು ಬಟ್ಟೆನ ತಗೊಂಡು ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ಆ ಮಂತ್ರನ ಹೇಳ್ತಾಳೆ. ಓಕೆ, ಏನ್ ಹೇಳ್ತಾಳೆ ನೋಡ್ರಿ, ನೌ ಕ್ಲೀನ್ ಆಸ್ ಕ್ವಿಕ್ ಆಸ್ ಯು ಕ್ಯಾನ್ ಅಂಡ್ ಡೋಂಟ್ ಸ್ಟಾಪ್, ಶಿ ಕ್ರೈಡ್. ಓಕೆ, ಒಂದು ಬಟ್ಟೆನ ತಿರುಗಿಸ್ತಾ ತಿರುಗಿಸ್ತಾ ಜೋರಾಗಿ ಹೇಳ್ತಾಳೆ. ಏನಂತ ಹೇಳ್ತಾಳೆ, ನೌ ಕ್ಲೀನ್ ಆಸ್ ಕ್ವಿಕ್ ಆಸ್ ಯು ಕ್ಯಾನ್ ಡೋಂಟ್ ಸ್ಟಾಪ್. ಓಯ್ ಬಟ್ಟೆ, ನಿನ್ ಕೈಯಿಂದ ಎಷ್ಟು ಬೇಗ ಸಾಧ್ಯನೋ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀನು ಈ ಮನೆನ ಫಸ್ಟಿಗೆ ಫರ್ನಿಚರ್ನ ಕ್ಲೀನ್ ಮಾಡು ಅಂತ ಹೇಳ್ತಾಳೆ. ಓಕೆ, ಏ ಬಟ್ಟೆ, ನಿನ್ನ ಕೈಯಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀನೇನ್ ಮಾಡು, ಇಲ್ಲಿರ್ತಕ್ಕಂಥ ಎಲ್ಲಾ ಫರ್ನಿಚರ್ಗಳನ್ನ ಕ್ಲೀನ್ ಮಾಡು. ಅಂಡ್ ಡೋಂಟ್ ಸ್ಟಾಪ್, ನಿಲ್ಲಬೇಡ, ನಾ ಹೇಳೋವರೆಗೂ ನಿಲ್ಲಬೇಡ. ಓಕೆ, yes, she told first cloth she took and she turned and she told, ಓಯ್ ಬಟ್ಟೆ, ನಿನ್ ಕೈಯಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀನು ಈ ಫರ್ನಿಚರ್ಗಳನ್ನೆಲ್ಲ ಕ್ಲೀನ್ ಮಾಡು, ನಿಲ್ಲಬೇಡ. ಡೋಂಟ್ ಸ್ಟಾಪ್ ಅಂಟಿಲ್ ಐ ಟೆಲ್, ನಾ ಹೇಳೋವರೆಗೂ ನಿಲ್ಲಬೇಡ ಅಂತ ಹೇಳ್ತಾಳೆ. ಆ ಬಟ್ಟೆ ಅಲ್ಲಿ ನಿಂತಿರುತ್ತೆ. ನೆಕ್ಸ್ಟ್ ಇನ್ನೊಂದು ಬಟ್ಟೆ ತಗೊಂತಾಳೆ, ಅದೇ ರೀತಿ ತಿರುಗಿಸ್ತಾ ಹೇಳ್ತಾಳೆ, ಓಯ್ ಬಟ್ಟೆ, ನೀನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೆಲನ ಒರೆಸ್ಬಿಡು, ಆದ್ರೆ ನಿಲ್ಲಬೇಡ, ಡೋಂಟ್ ಸ್ಟಾಪ್ ಅಂತ ಹೇಳ್ತಾಳೆ. ಆ ಬಟ್ಟೆ ಕೂಡ ನಿಲ್ಲುತ್ತೇವೆ. ಇನ್ನೊಂದು ಬಟ್ಟೆ ತಗೊಂತಾಳೆ, ಅದನ್ನ ತಿರುಗಿಸ್ತಾ ಹೇಳ್ತಾಳೆ, ಏ ಬಟ್ಟೆ, ನಿನ್ನ ಕೈಯಿಂದ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಕಿಟಕಿಗಳನ್ನ ಕ್ಲೀನ್ ಮಾಡು, ಆದ್ರೆ ನಿಲ್ಲಬೇಡ, ಡೋಂಟ್ ಸ್ಟಾಪ್. ಶಿ ಸೇಡ್ to all these 3 cloths by taking in the turn and she whispered the spell. ಮಂತ್ರನ ಹೇಳಿ ಆ ಬಟ್ಟೆಗಳನ್ನ ಗಾಳಿಯಲ್ಲಿ ಬಿಡ್ತಾಳೆ. ಆವಾಗ ಏನಾಗುತ್ತೆ ನೋಡಿ, see here what will going to happen. For a moment nothing happened. ಓಕೆ, ಸ್ವಲ್ಪ ಟೈಮಿಗೆ ಏನೂ ಆಗಲ್ಲ. ಒಂದು ಬಟ್ಟೆ ತಗೊಂಡು ಹೇಳಿರ್ತಾರೆ, ನೀ ಗಾಳಿಯಲ್ಲಿ ಎಸೆದು ನೀನು ಫರ್ನಿಚರ್ನ ನೀವು ಜಲ್ದಿ ಕ್ಲೀನ್ ಮಾಡು, ನಿಲ್ಬೇಡ ಅಂತ ಹೇಳಿ ಕೈ ಬಿಟ್ಟ ತಕ್ಷಣ ಏನಾಗುತ್ತೆ, ಆ ಬಟ್ಟೆ ಬಂದು ಕೆಳಗೆ ಬಿದ್ದಿರುತ್ತೆ. ಇನ್ನೊಂದು ಬಟ್ಟೆ ತಗೊಂಡು ನೆಲ ಒರೆಸಕ್ಕೆ ಹೇಳಿರ್ತಾಳೆ ತಾನೆ, ಆ ಬಟ್ಟೆನೂ ಬಂದು ನೆಲಕ್ಕೆ ಬಿದ್ದಿರುತ್ತೆ. ಇನ್ನೊಂದು ಬಟ್ಟೆ ತಗೊಂಡು ಅವಳೇನು ಹೇಳಿರ್ತಾಳೆ, ಟು ಕ್ಲೀನ್ ದ ವಿಂಡೋಸ್, ಆ ಬಟ್ಟೆ
ಹ್ಯಾಪನ್ಡ್. ಸ್ವಲ್ಪ ಸಮಯದವರೆಗೂ ಏನೂ ಆಗಲ್ಲ. ಅವಳು ಎಷ್ಟು ಸಲ ಮಂತ್ರ ಹೇಳಿದ್ರು ಕೂಡ ಏನೂ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ವಾಟ್ ವಿಲ್ ಗೋಯಿಂಗ್ ಟು ಹ್ಯಾಪನ್? ಸಿ ಹಿಯರ್, ಮೂವ್ಮೆಂಟ್. Nothing. Kitchen, whisper, movement, nothing. Okay, now ಕೆಳಗೆ ಬೀಳ್ತವೆ ಬಟ್ಟೆ, ಆದ್ರೆ ಏನು ಚೇಂಜಸ್ ಕೂಡ ಆಗಲ್ಲ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಏನಾಗುತ್ತೆ ನೋಡಿ. ಲುಕ್, ಕ್ಯಾರಿ ಮರ್ಮರ್ಡ್. ದ ಡಸ್ಟರ್ ಈಸ್ ಮೂವಿಂಗ್. ಲುಕ್, ಕ್ಯಾರಿ ಮರ್ಮರ್ಡ್. ಹಾಗೆ ಕೆಳಗಿನ 3 ಬಟ್ಟೆಗಳು ಬಿದ್ದ ತಕ್ಷಣ ಅವಳು ಮಿಸ್ ಪ್ರೈಸ್ ಸುಮ್ಮನೆ ಕೂತ್ ಬಿಡ್ತಾಳೆ. ಅಯ್ಯೋ, ನನ್ನ ಕೈಯಿಂದ ಏನೂ ಆಗಲ್ಲ, ಈ ಮಂತ್ರನೂ ಕೂಡ ಏನು ಕೆಲಸ ಮಾಡೇ ಇಲ್ಲ. ನಾನು ಅನ್ಕೊಂಡಿದ್ದೆ ಈ ಮಂತ್ರ ಹೇಳಿದ ತಕ್ಷಣ 3 ಬಟ್ಟೆಗಳು ಹಾರಿ ಇಡೀ ಮನೆನೇ ಸ್ವಚ್ಛ ಮಾಡ್ತಾವೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಏನು ಮಾಡಿಲ್ಲ ಇವು. ನಥಿಂಗ್ ಹ್ಯಾಸ್ ಹ್ಯಾಪನ್. ಲೈಕ್ ದಿಸ್ ಶಿ ಟೋಲ್ಡ್ ಅಂಡ್ ಶಿ ಸ್ಯಾಟ್ ಸಮ್ವೇರ್. ಅಲ್ಲಿ ಕೂತ್ ಬಿಡ್ತಾಳೆ ಅವಳು. ಅಲ್ಲಿ ಕ್ಯಾರಿ ಕೂಡ್ತಾನೆ, ಇನ್ನೊಂದು ಸೈಡಿಗೆ ಮಿಸ್ಟರ್ ಪಾಲ್, ಹಿ ವಿಲ್ ಸಿಟ್. 3 ಜನ ಕೂತ್ ಬಿಡ್ತಾರೆ. ಏನು ಆಗ್ಲಾರ್ದನ್ನ ನೋಡಿ ಸುಮ್ಮನೆ ಕೂತಿರ್ತಾರೆ. ಸುಮ್ಮನೆ ಕೂತಾಗ ಅಲ್ಲಿ ಕ್ಯಾರಿಗೆ ಏನೋ ಕಾಣುತ್ತೆ. ಏನ್ ಕಾಣುತ್ತೆ ಅಂದ್ರೆ, ಲುಕ್ ಲುಕ್ ಲುಕ್, ನೋಡಿ ಅಲ್ಲಿ ನೋಡಿ, ಬೇಗ ನೋಡಿ ಬೇಗ ನೋಡಿ, ದ ಡಸ್ಟರ್ ಈಸ್ ಮೂವಿಂಗ್. ಅಲ್ಲಿ ನೋಡಿ, ಡಸ್ಟರ್ ಕ್ಲೀನ್ ಮಾಡುವಂತಹ ಡಸ್ಟರ್ ಏನಿರುತ್ತಲ್ಲ, ಜಾಲಗಳನ್ನ ತೆಗೆಯುವಂತ ಡಸ್ಟರ್ ಏನಿರುತ್ತಲ್ಲ, ಈ ರೀತಿ ಬಟ್ಟೆ ಇರುತ್ತಲ್ಲ ಡಸ್ಟರ್, ಅದು ತನ್ನಷ್ಟಕ್ಕೆ ತಾನೇ ಆ ಬಟ್ಟೆ ಅಂಡ್ ಡಸ್ಟರ್ ಇರುತ್ತಲ್ಲ, ಅದು ತನ್ನಷ್ಟಕ್ಕೆ ತಾನೇ, ಅಲ್ಲಿಟ್ಟಿರ್ತಕ್ಕಂಥ ಡಸ್ಟರ್ ತನ್ನಷ್ಟಕ್ಕೆ ತಾನೇ ಗಾಳಿಯಲ್ಲಿ ಹಾರ್ತಾ ಇತ್ತಂತೆ. ಓಕೆ, ಸೊ ಲುಕ್, ಕ್ಯಾರಿ ಮರ್ಮರ್ಡ್, ದ ಡಸ್ಟರ್ ಈಸ್ ಮೂವಿಂಗ್. ನೋಡಿ ನೋಡಿ ನೋಡಿ, ಬೇಗ ನೋಡಿ, ಅಲ್ಲಿ ಆ ಡಸ್ಟರ್ ತನ್ನಷ್ಟಕ್ಕೆ ತಾನೇ ಹಾರ್ತಾ ಇದೆ ಗಾಳಿಯಲ್ಲಿ. ಫಾರ್ ಅ ಮೊಮೆಂಟ್ ವೆನ್ ಅವಳು, ನಥಿಂಗ್ ಹ್ಯಾಸ್ ಹ್ಯಾಪನ್ ಫಾರ್ ಅ ಮೊಮೆಂಟ್ ವೆನ್ ಶಿ ಸ್ಪೆಲ್ಡ್ ದ ವರ್ಡ್. ಅವಳು ಮಂತ್ರ ಹೇಳಿದ ತಕ್ಷಣ ಏನೂ ಆಗಿರಲಿಲ್ಲ. ಆದರೆ ಸ್ವಲ್ಪ ಹೊತ್ತ ನಂತರ ಆ ಡಸ್ಟರ್ ಮೆಲ್ಲಗೆ ಆ ಮಂತ್ರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಡಸ್ಟರ್ ತನ್ನಷ್ಟಕ್ಕೆ ತಾನೇ ಹಾರ್ತಾ ಇರುತ್ತೆ. ಓಕೆ, ಮರ್ಮರ್. ಎಸ್, ದ ಡಸ್ಟರ್ ಈಸ್ ಮೂವಿಂಗ್. ಆ ಡಸ್ಟರ್ ನೋಡಿ ತನ್ನಷ್ಟಕ್ಕೆ ತಾನೇ ಹಾರ್ತಾ ಇದೆ ಅಂತ ಹೇಳಿ ಅವನು ಹೇಳ್ತಾನೆ. ಯಾರು? ಕ್ಯಾರಿ. ಸ್ಲೋಲಿ ದ ಕ್ಲಾಕ್ಸ್ ರೋಸ್ ಫ್ರಮ್ ದ ಫ್ಲೋರ್. ನೆಕ್ಸ್ಟ್ ಏನಾಗುತ್ತೆ, ಫಸ್ಟಿಗೆ ಡಸ್ಟರ್ ಹಾರಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಆ ನೆಲದ ಮೇಲೆ ಮತ್ತೆ ತಿರುಗಿ ಬಂದು ಬಿದ್ದಿರ್ತಾವಲ್ಲ ಕ್ಲಾತ್ಸ್. ಓಕೆ, ಆಫ್ಟರ್ ಸೇಯಿಂಗ್ ವರ್ಡ್ಸ್ ಆಲ್ಸೋ, ಆಫ್ಟರ್ ಸೇಯಿಂಗ್ ದ ಸ್ಪೆಲ್, ಅವಳು ತಿರುಗಿಸಿ ಹೇಳಿದ ತಕ್ಷಣ ಹಿಂದೆ ಮತ್ತೆ ತಿರುಗಿ ಬಂದು ಆ ನೆಲದ ಮೇಲೆ ಬಿದ್ದಿರ್ತವೆ ಕ್ಲಾತ್ಸ್. ಅದು ಏನಾಗುತ್ತೆ, ಆ 3 ಬಟ್ಟೆಗಳು ಮೆಲ್ಲಗೆ ನೆಲದಿಂದ ಹಾರ್ಕೊಂತ ಮೇಲಕ್ಕೆ ಬರ್ತವೆ. ಫಸ್ಟಿಗೆ ಡಸ್ಟರ್ ಹಾರುತ್ತೆ, ನೆಕ್ಸ್ಟ್ ಒಂದು ಬಟ್ಟೆ, ಇನ್ನೊಂದು ಬಟ್ಟೆ, ಇನ್ನೊಂದು ಬಟ್ಟೆ ಮೆಲ್ಲಕ್ಕೆ ಹಾರ್ತಾ ಹಾರ್ತಾ ಮೇಲಕ್ಕೆ ಬರ್ತವೆ. ಓಕೆ, ಸ್ಲೋಲಿ ದ ಕ್ಲೋತ್ಸ್ ರೋಸ್ ಫ್ರಮ್ ದ ಫ್ಲೋರ್. ದೇ ಮೂವ್ಡ್ ಫಾಸ್ಟರ್ ಅಂಡ್ ಫಾಸ್ಟರ್. ನಾವು ಮೆಲ್ಲಗೆ ಹಾರ್ತಾ ಹಾರ್ತಾ ಬಂದು ಫುಲ್ ಫಾಸ್ಟ್ ತಿರ್ಗೋಕ್ ಸ್ಟಾರ್ಟ್ ಆಗ್ಬಿಡ್ತವೆ ಎಲ್ಲ 3 ಬಟ್ಟೆಗಳು. ಆ ಡಸ್ಟರ್ ಕೂಡ ಫುಲ್ ಅಲ್ಲಿ ಹೋಗೋದು ಕ್ಲೀನ್ ಮಾಡೋದು, ಇಲ್ಲಿ ಹೋಗೋದು ಕ್ಲೀನ್ ಮಾಡೋದು, ಇಲ್ಲಿ ಹೋಗೋದು ಕ್ಲೀನ್ ಮಾಡೋದು, ಆ ರೀತಿ ಫಾಸ್ಟ್ ಆಗಿ ತಿರುಗ್ತಾ ಇರ್ತದೆ ಡಸ್ಟರ್. ಅದೇ ರೀತಿ ಈ 3 ಬಟ್ಟೆಗಳು ಕೂಡ ಅದು ಎಲ್ಲಿ ಬೇಕಲ್ಲಿ ಫಾಸ್ಟ್ ಆಗಿ ಓಡಾಡ್ತಾ ಇರ್ತವೆ. ಅಲ್ಲಿ ಹೋಗೋದು ಕ್ಲೀನ್ ಮಾಡೋದು, ಇಲ್ಲಿ ಹೋಗೋದು ಕ್ಲೀನ್ ಮಾಡೋದು, ಫರ್ನಿಚರ್ ಕ್ಲೀನ್ ಮಾಡೋದು, ಅದು ಕ್ಲೀನ್ ಮಾಡೋದು, ವಿಂಡೋ ಕ್ಲೀನ್ ಮಾಡೋದು, ಫಾಸ್ಟ್ ಆಗಿ. ದೇ ವರ್ ಡೂಯಿಂಗ್ ದ ವರ್ಕ್ ವೆರಿ ಫಾಸ್ಟ್ಲಿ, ದ ಡಸ್ಟರ್ ಅಂಡ್ ಆಲ್ ದ ಕ್ಲಾತ್ಸ್. ಓಕೆ, ಸೊ ಹಿಯರ್, because she told Mr. Price, she told that as much as fast you clean my house and don't stop. She told like this. ಈ ರೀತಿ ಅವಳು ಮಂತ್ರ ಹೇಳಿರ್ತಾಳೆ. ನಿಮ್ಗೆ ಇಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆನ ಕ್ಲೀನ್ ಮಾಡಿ ಅಂತ ಹೇಳಿರ್ತಾಳೆ. That's why the duster was flying in the air and it is moving fast. Like that, cloths came up and they were also moving fast. The duster flew to the furniture. It polished the oak table until you could see your face in it. ಅಷ್ಟರಲ್ಲಿ ಏನಾಗುತ್ತೆ, ಆ ಡಸ್ಟರ್ ಏನಿರುತ್ತಲ್ಲ ಅದು ಹಾರ್ತಾ 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 ಹೋಗಿ
ಹೋಗಿ ಅಲ್ಲಿ ಹೋಗಿ ಎಲ್ಲ ಫರ್ನಿಚರ್ನೇ ಕ್ಲೀನ್ ಮಾಡ್ತಾ ಇರುತ್ತೆ ಫಾಸ್ಟ್ ಆಗಿ. ಚೇರ್ ಕ್ಲೀನ್ ಮಾಡೋದು, ಅದು ಕ್ಲೀನ್ ಮಾಡೋದು, ಟೇಬಲ್ ಕ್ಲೀನ್ ಮಾಡೋದು, ಅದು ಕ್ಲೀನ್ ಮಾಡೋದು, ಇದು ಕ್ಲೀನ್ ಮಾಡೋದು, ಮಾಡ್ತಾ 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 ಒಂದು ಡೈನಿಂಗ್ ಟೇಬಲ್ ಇರುತ್ತೆ. ಓಕೆ, ಡೈನಿಂಗ್ ಟೇಬಲ್ ಅಂದ್ರೆ ಆಹಾರ ಮಾಡ್ತೀವಲ್ಲ, ಚೇರ್, ಟೇಬಲ್ ವಿಲ್ ಬಿ ದೇರ್, 6 seaters will be there, right? So oak table will be there. It polished the oak table, ಡೈನಿಂಗ್ ಟೇಬಲ್, ಅದನ್ನು ಕೂಡ ಕ್ಲೀನ್ ಮಾಡುತ್ತೆ. ನೆಕ್ಸ್ಟ್ ಓಕ್ ಟೇಬಲ್, ಓಕ್ ಗಿಡದಿಂದ ಮಾಡಿರ್ತಕ್ಕಂಥ ಟೇಬಲ್. ಓಕೆ, ಆ ಟೇಬಲ್ಗಳು ಅದ್ರ ಮೇಲೆ ಗ್ಲಾಸ್ ಇರುತ್ತೆ. ಓಕೆ, ಗಾಜಿನಿಂದ ಮಾಡಿರ್ತಾರೆ ಅದನ್ನ. ಆ ಟೇಬಲ್ ಕಡೆ ಹೋಗಿ ಅದು ತಿಕ್ಕೋಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಕ್ಲೀನಿಂಗ್ 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 ಎಷ್ಟು ಕ್ಲೀನ್ ಮಾಡುತ್ತೆ ಅಂದ್ರೆ ಆ ಡಸ್ಟರು, ಅದರಲ್ಲಿ ನಾವು ನಮ್ಮ ಮುಖನೂ ನೋಡ್ಕೋಬಹುದು ಆರಾಮಾಗಿ. ಓಕೆ, ಬೈ ದಿಸ್ ಲೈಕ್ ದಟ್ ವಿ ಕ್ಯಾನ್ ಸಿ ಅವರ್ ಫೇಸಸ್ ಕ್ಲಿಯರ್ಲಿ ಇನ್ ದಟ್ ಟೇಬಲ್. ಅಷ್ಟು ಕ್ಲೀನ್ ಮಾಡುತ್ತೆ ಅದು ಡಸ್ಟರ್. ಹೌದಾ, ಅದು ಚೇರ್ ಕ್ಲೀನ್ ಮಾಡೋದು, ಅದು ಕ್ಲೀನ್ ಮಾಡೋದು, ಇದು ಕ್ಲೀನ್, ಎಲ್ಲ ಕ್ಲೀನ್ ಮಾಡ್ತಾ ಬಂದು ಓಕ್ ಟೇಬಲ್ ಏನಿರುತ್ತಲ್ಲ ಅದ್ರ ಮೇಲೆ ತಿಕ್ಕಿ 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 ಇಷ್ಟು ಕ್ಲೀನ್ ಮಾಡುತ್ತಂದ್ರೆ ಯು ಕ್ಯಾನ್ ಸಿ ಯುವರ್ ಫೇಸ್ ಇನ್ ದಟ್ ಓಕ್ ಟೇಬಲ್. ಹೌದಾ, ನೆಕ್ಸ್ಟ್ ಇಟ್ ಪಾಲಿಶ್ಡ್ ದ ಓಕ್ ಟೇಬಲ್ ಅಂಟಿಲ್ ಯು ಕುಡ್ ಸಿ ಯುವರ್ ಫೇಸ್ ಇನ್ ಇಟ್. ಓಕೆ, ಎಷ್ಟು ಪಾಲಿಶ್, ಎಷ್ಟು ಕ್ಲೀನ್ ಮಾಡುತ್ತೆ ಅಂದ್ರೆ ಆ ಓಕ್ ಟೇಬಲ್ ನ ತಿಕ್ಕಿ ತಿಕ್ಕಿ ಫುಲ್ಲು ಕ್ಲೀನ್ ಮಾಡುತ್ತೆ. ಆ ಡಸ್ಟರ್ ಎಷ್ಟು ಕ್ಲೀನ್ ಮಾಡುತ್ತೆ ಅಂದ್ರೆ ಅದರಲ್ಲಿ ನಾವು ನಮ್ಮ ಮುಖಾನೇ ನೋಡ್ಕೋಬಹುದು ಆರಾಮಾಗಿ, ಅಷ್ಟು ಕ್ಲೀನ್ ಮಾಡುತ್ತೆ. ನೆಕ್ಸ್ಟ್ ದೆನ್ ಇಟ್ ಫ್ಲೇವ್ ಟು ದ ಚೇರ್ ಅಂಡ್ ಪಾಲಿಶ್ಡ್ ಇಟ್ ಇನ್ ಸೆಕೆಂಡ್ಸ್. ಆ ಟೇಬಲ್ ನ ಕ್ಲೀನ್ ಮಾಡುತ್ತೆ. ಕ್ಲೀನ್ ಮಾಡಿದ ತಕ್ಷಣ ಅದು ಹಾರಿ ಹೋಗಿ ಚೇರಿಗೆ ಹೋಗುತ್ತೆ. ಪಕ್ಕದಲ್ಲಿರ್ತಕ್ಕಂಥ ಚೇರ್ ಇಟ್ಟಿರ್ತಾರಲ್ಲ, ಆ ಚೇರ್ ನ ಹೋಗಿ ಅದಕ್ಕೂ ಕೂಡ ತಿಕ್ಕಿ 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 ಕ್ಲೀನ್ ಮಾಡ್ಬಿಡುತ್ತೆ ಇನ್ ಅ ಸೆಕೆಂಡ್. ಓಕೆ, ಸೆಕೆಂಡ್ ಅಲ್ಲೇ ಆ ಚೇರ್ ಅನ್ನು ಕೂಡ ಕ್ಲೀನ್ ಮಾಡ್ಬಿಡುತ್ತೆ. ನೆಕ್ಸ್ಟ್ ದೆನ್ ಆಫ್ ಇಟ್ ವೆಂಟ್ ಟು ದ ಬುಕ್ ಕೇಸ್ ಡಸ್ಟಿಂಗ್ ಆಲ್ ದ ವೇ. ನೆಕ್ಸ್ಟ್ ಏನ್ ಮಾಡುತ್ತೆ, ಚೇರ್ ನ ಕ್ಲೀನ್ ಮಾಡಿದ ತಕ್ಷಣ ಅಲ್ಲಿ ಬೇಗ 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 ತಿಕ್ಕಿ ಕ್ಲೀನ್ ಮಾಡಿ ಅಲ್ಲಿಂದ ಹಾರಿ ಬುಕ್ ಶೆಲ್ಫಿಗೆ ಹೋಗುತ್ತೆ. ಬುಕ್ ಇಡುವಂತ ಒಂದು ಶೆಲ್ಫ್ ಇರುತ್ತಲ್ಲ, ಖಾನೆ ಇರುತ್ತಲ್ಲ, ಅಲ್ಲಿಗೆ ಹೋಗಿ ಎಲ್ಲ ಬುಕ್ಗಳನ್ನು ಬೇಗ 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 ಗಾಳಿಯಲ್ಲೇ ಬಿಟ್ಟು, ಬೀಳಿಸಲ್ಲ, ಕೆಳಗೆ ಬೀಳಿಸಿದ ತಕ್ಷಣ ಅದು ಗಾಳಿಯಲ್ಲೇ ಹಾರಾಡ್ತಾ ಇರ್ತವೆ ಬುಕ್ಸ್. ದೇ ಯೂಸ್ ಟು ಫ್ಲೈ. ಅವು ಹಾರುವಷ್ಟರಲ್ಲಿ ಏನ್ ಮಾಡ್ಬಿಡುತ್ತೆ, ಅದು ಇಡೀ ಬುಕ್ ಶೆಲ್ಫ್ನೇ ಕ್ಲೀನ್ ಮಾಡ್ಬಿಡುತ್ತೆ. ಫಾಸ್ಟ್ 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 ಎಲ್ಲ ಬುಕ್ಗಳನ್ನ ಸೈಡಿಗೆ ತೆಗೆದು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಬುಕ್ಸ್ಗಳನ್ನ ಇಟ್ಬಿಡುತ್ತೆ. ಇಟ್ ಈಸ್ ಡೂಯಿಂಗ್ ಇಟ್ಸ್ ವರ್ಕ್ ವೆರಿ ಫಾಸ್ಟ್. ವಿಚ್ ಒನ್? ದ ಡಸ್ಟರ್. ಫಸ್ಟಿಗೆ ಅದೇನ್ ಮಾಡುತ್ತೆ, ಎಲ್ಲ ಫರ್ನಿಚರ್ನ ಕ್ಲೀನ್ ಮಾಡುತ್ತೆ. ಮತ್ತೆ ಬಂದು ಓಕ್ ಟೇಬಲ್ ಏನಿರುತ್ತಲ್ಲ ಅದನ್ನ ಚೆನ್ನಾಗಿ ಪಾಲಿಶ್ ಮಾಡಿ ಕ್ಲೀನ್ ಮಾಡಿಬಿಡುತ್ತೆ. ಎಷ್ಟು ಪಾಲಿಶ್ ಮಾಡುತ್ತೆ ಅಂದ್ರೆ ನಮ್ಮ ಮುಖನ ಅದರಲ್ಲಿ ನೋಡ್ಕೋಬಹುದು. ಫಸ್ಟ್ ಇಟ್ ವಿಲ್ ಪಾಲಿಶ್ ಅಂಡ್ ಕ್ಲೀನ್ ದ ಓಕ್ ಟೇಬಲ್. ನೆಕ್ಸ್ಟ್ ಇಟ್ ವಿಲ್ fly to the chair and it polished the chair also. It cleaned it in a second. Next it flied to the bookshelf and it cleaned the bookshelf also. ಫಸ್ಟಿಗೆ ಓಕ್ ಟೇಬಲ್ ಕ್ಲೀನ್ ಮಾಡುತ್ತೆ, ನೆಕ್ಸ್ಟ್ ಹಾರಿ ಹೋಗಿ ಚೇರ್ ಕ್ಲೀನ್ ಮಾಡುತ್ತೆ, ಅಲ್ಲಿಂದ ಹಾರಿ ಹೋಗಿ ಬುಕ್ ಶೆಲ್ಫ್ನ ಬುಕ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ಬುಕ್ಗಳನ್ನು ಜೋಡಿಸ್ಬಿಡುತ್ತೆ. ದ ಡಸ್ಟರ್, ಹೌ ಮಚ್ ಫಾಸ್ಟ್ ಇಟ್ ಈಸ್ ವರ್ಕಿಂಗ್ ಯು ಸಿ. ನೆಕ್ಸ್ಟ್ ದ ಫ್ಲೋರ್ ಕ್ಲಾಕ್ ಸ್ಪನ್ ರೌಂಡ್ ದ ಫ್ಲೋರ್ until it shone. So here the floor clock spun round the floor until it shone. Then it darted into the kitchen. A few minutes later it flew back and up the stairs. Next ಏನ್ ಮಾಡುತ್ತೆ, ಡಸ್ಟರ್ ಕೆಲಸ ಆಯ್ತು. ಹೌದಾ, ಡಸ್ಟರ್ ಏನ್ ಮಾಡುತ್ತೆ, ಇಲ್ಲೆಲ್ಲ ಫರ್ನಿಚರ್ನ ಕ್ಲೀನ್ ಮಾಡಿಕೊಂಡು ಅದು ಟೇಬಲ್ ಕ್ಲೀನ್ ಮಾಡುತ್ತೆ, ಚೇರ್ ಕ್ಲೀನ್ ಮಾಡುತ್ತೆ, ಶೆಲ್ಫ್ ಕ್ಲೀನ್ ಮಾಡುತ್ತೆ, ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ನಿಂತಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಒಂದು ಬಟ್ಟೆ ಹಾರುತ್ತೆ ಇವಾಗ. ಓಕೆ, ಆ ಒಂದು ಬಟ್ಟೆ ಯಾವುದಂದ್ರೆ ನೆಲ ಒರೆಸುವಂತ ಬಟ್ಟೆ ಬರುತ್ತೆ ಈಗ. ಅದು ಬಂದು ಕೆಳಗೆ ಏನ್ ಮಾಡ್ತಾ ಇರುತ್ತೆ, ಅದು ಆ ನೆಲ ಒರೆಸುವಂತ ಬಟ್ಟೆ, ದ ಫ್ಲೋರ್ ಕ್ಲಾತ್. ಇಟ್ ವಾಸ್ ಕ್ಲೀನಿಂಗ್ ದ ಫ್ಲೋರ್. ಅದು ನೆಲನ, ಇಡೀ ಮನೆ ನೆಲನ, ಕೆಳಗಿರ್ತಕ್ಕಂಥ ಮನೆ ನೆಲನ ಸೆಕೆಂಡ್ ಅಲ್ಲೇ ಕ್ಲೀನ್ ಮಾಡ್ಬಿಡುತ್ತೆ. ಹಾಲಲ್ಲಿ ಇರ್ತಕ್ಕಂಥ ನೆಲನ ಅಲ್ಲಿಂದ 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 ಇಷ್ಟು ಫಾಸ್ಟ್ ಆಗಿ ಕ್ಲೀನ್ ಮಾಡುತ್ತಂದ್ರೆ, ಆ ಕ್ಲೀನ್ ಮಾಡಿ ನೆಕ್ಸ್ಟ್ ಕಿಚನ್ಗೆ ಓಡೋಗ್ಬಿಡುತ್ತೆ. ಹೌದಾ, ಸೊ ಫಸ್ಟ್ ಇಟ್ ವಿಲ್ ಕ್ಲೀನ್ ಆಲ್ ದ ಫ್ಲೋರ್ ಇನ್ ದ ಹಾಲ್ ಅಂಡ್ ನೆಕ್ಸ್ಟ್ ಇಟ್ ವಿಲ್ ರನ್ ಟು ದ ಕಿಚನ್ ಫ್ಲೋರ್. ಮತ್ತೆ ಅಲ್ಲಿ ಹಾಲಲ್ಲಿ ಇರ್ತಕ್ಕಂಥ ಎಲ್ಲ ನೆಲನ ಬೇಗ ಫಾಸ್ಟ್ ಆಗಿ ಕ್ಲೀನ್ ಮಾಡಿ ಓಡಿ ಹೋಗಿ ಕಿಚನ್ಗೆ ಹೋಗುತ್ತೆ. ಕಿಚನ್ದಲ್ಲಿ ಇರ್ತಕ್ಕಂಥ ನೆಲನ ಬೇಗ 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 ಕ್ಲೀನ್ ಮಾಡಿ ಮತ್ತೆ ಹೊಳ್ಳಿ ಬರುತ್ತೆ. ಮತ್ತೆ ಹೊಳ್ಳಿ ಬಂದು ಮೇಲೆ ಏನಿರುತ್ತಲ್ಲ ಅಪ್ಸ್ಟೇರ್ಸ್, ಮೇಲೆ ಹೋಗುವಂತಹ ಒಂದು ಸ್ಟೇರ್ಸ್ ಇರ್ತಾವಲ್ಲ, ಸೊ ಅದನ್ನ ಹೋಗಿ ಮೇಲಕ್ಕೆ ಹತ್ತದ ಹೋಗಿ ಅದನ್ನೆಲ್ಲ
See how much faster they are doing their work. Okay, duster is also cleaning somewhere, and this cloth, floor cloth, what it was doing? It was it cleaned all the floor in the hall very fastly, and it ran to the kitchen, and there also it cleaned the floor of the kitchen, and it came back and it went upstairs. It cleaned all the stairs and it went up. ಬೇಗ 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 ನೆಲ ಒರೆಸ್ಕೊಳ್ಳುತ್ತೆ, ನೆಕ್ಸ್ಟ್ ಕಿಚನ್ ಓಡಿ ಹೋಗುತ್ತೆ, ಕಿಚನ್ ಅಲ್ಲಿ ಇರ್ತಕ್ಕಂಥನ್ನೆಲ್ಲ ಒರೆಸ್ಕೊಳ್ಳುತ್ತೆ, ಓಡಿ ಬರುತ್ತೆ, ಮತ್ತೆ ಮೇಲೆ ಸ್ಟೇರ್ಸ್ ಇರ್ತಾವಲ್ಲ ಅದನ್ನ ಕ್ಲೀನ್ ಮಾಡುತ್ತೆ, ಅದನ್ನ ಕ್ಲೀನ್ ಮಾಡ್ತಾ 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 ಮೇಲೆ ಓಡೋಗ್ಬಿಡುತ್ತೆ. ಓಕೆ, ದೇ ಆರ್ ರನ್ನಿಂಗ್ ಅಂಡ್ ಕ್ಲೀನಿಂಗ್ ವೆರಿ ಫಾಸ್ಟ್ಲಿ. ವಿಚ್ ಒನ್? ದ ಡಸ್ಟರ್ ಅಂಡ್ ನೌ ದ ಫ್ಲೋರ್ ಕ್ಲಾತ್. ಒಂದು ಬಟ್ಟೆ ಅವಳು ನೆಲ ಒರೆಸೋಕೆ ಕೇಳಿರ್ತಾಳೆ ಅಂತಾನೆ, ಸೊ ಆ ನೆಲ ಒರೆಸುವಂತ ಒಂದು ಬಟ್ಟೆ. ಅಂಡ್ ನೌ ದ ರ್ಯಾಗ್ flew out of the door, and almost at once they saw it flying over the outside of the windows, round and round until the glass sparkled. So next rag ಏನು ಇರ್ತಲ್ಲ, so rag ಇರ್ತಲ್ಲ, ಗ್ಲಾಸ್ ಕ್ಲೀನ್ ಮಾಡೋಕೆ, ಗಾಜಿನ ಸಾಮಾನುಗಳನ್ನ ಕ್ಲೀನ್ ಮಾಡೋಕೆ, ಅಥವಾ ವಿಂಡೋಸ್ ಕಿಟಕಿಗಳನ್ನು ಕ್ಲೀನ್ ಮಾಡೋಕೆ ಏನು ವಸ್ತುವನ್ನ ಯೂಸ್ ಮಾಡ್ತೀವಲ್ಲ ಅದನ್ನ ರ್ಯಾಗ್ ಅಂತ ಹೇಳ್ತಾರೆ. ದಪ್ಪದಾಗಿರ್ತಕ್ಕಂಥ ಬಟ್ಟೆಯಿಂದ ಮಾಡಿರ್ತಂಥದ್ದು. ಓಕೆ, ದ ರ್ಯಾಗ್, ವಾಟ್ ಇಟ್ ವಿಲ್ ಡೂ? ದ ರ್ಯಾಗ್ ಫ್ಲೇವ್ ಔಟ್ ಆಫ್ ದ ಡೋರ್, and almost at once they saw it flying over the outside of the window, round and round until the glass was sparkled. ನೆಕ್ಸ್ಟ್ ಇದು ಡಸ್ಟರ್ ತನ್ನ ಕೆಲಸ ಮಾಡ್ತಾ ಇರುತ್ತೆ, ನೆಲ ಒರೆಸುವಂತ ಬಟ್ಟೆ ಅದು ತನ್ನಷ್ಟಕ್ಕೆ ತಾನೇ ಕ್ಲೀನ್ ಮಾಡ್ತಾ ಇರುತ್ತೆ. ಈಗ ರ್ಯಾಗ್ ಬಂದು ಏನ್ ಮಾಡುತ್ತೆ, ಅದು ಬೇಗ ಅದು ಎದ್ದು ಬೇಗ ಹೊರಗಡೆ ಓಡಿ ಹೋಗುತ್ತೆ. ಓಕೆ, ಹೊರಗಡೆ ಓಡಿ ಹೋಗಿ ಔಟ್ ಆಫ್ ದ ಡೋರ್, ಕದನ್ನ ತೆಗೆದು ಬೇಗ ಹೊರಗಡೆ ಹೋಗಿ ಅಲ್ಲಿಂದ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಅಂತ ಹೇಳಿ ಒಂದೇ ಸಲಕ್ಕೆ, ಓಕೆ, ಇನ್ ಒನ್ ಟೈಮ್ ಓನ್ಲಿ, ಒಂದೇ ಸಲಕ್ಕೆ ಇಡೀ ಕಿಟಕಿಗಳನ್ನ ಫುಲ್ ಕ್ಲೀನ್ ಆಗಿ ಸ್ವಚ್ಛಗೊಳಿಸ್ಬಿಡುತ್ತೆ. ಓಕೆ, it cleaned the windows very fastly, and those windows were sparkling. ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅಂದ್ರೆ ಅದು ಹೊರಗಡೆ ಓಡಿ ಹೋಗಿ ಇಡೀ ರೌಂಡ್ ತಿರುಗಿ ಈ ರೀತಿ ಕಿಟಕಿಗಳನ್ನ ಕ್ಲೀನ್ ಮಾಡ್ಬಿಡುತ್ತೆ. ಆ ಕಿಟಕಿಗಳು ಹೊಳಿತಾ ಇರ್ತಾವಂತೆ. ಸ್ಪಾರ್ಕಲ್ ಅಂದ್ರೆ ಹೊಳೆಯೋದು, ಹೊಳೆಯುವಷ್ಟು ಕ್ಲೀನ್ ಮಾಡ್ಬಿಡುತ್ತೆ ಆ ರ್ಯಾಕ್ ಕಿಟಕಿಗಳನ್ನ. ಓಕೆ, ದ ವಿಚ್ ಒನ್? That is rag. Okay, the duster is doing its work, the floor cloth is doing its work, and rag also doing its work. But the next, the other things what they are doing, how they are working, what will going to happen at next, that one we will see in the